ಇವತ್ತು ಒಂದು ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಇನಾಯತುಲ್ಲಾ ಶರೀಫ್ ಅವರು ಒಂದು ನೇತೃತ್ವದಲ್ಲಿ ಅದೇ ರೀತಿ ಕೇಂದ್ರದಲ್ಲಿ ನಮ್ಮ ದೆಹಲಿಯಲ್ಲೂ ಸಹ ಇದು ಕೇಂದ್ರ ಕಚೇರಿಯನ್ನು ಮಾಡಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ವಿಕಾಸ್ ಮಿಷನ್ ಅಂತ ಒಂದು NGOವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಪ್ರಾರಂಭದ ಮಾಡಿರುವಂಥ ದಿಲ್ಲಿ ಮಾಡಿರುವಂಥ ಶಾಖೆಯನ್ನು ಇವತ್ತು ಅದರ ಘಟಕದ ಶಾಖೆಯನ್ನು ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭಿಸಿ ಇನಾಯತುಲ್ಲಾ ಶರೀಫ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ಅವರ ವಿಷನ್ ಏನಿದೆ ಅದು ಸರ್ಕಾರದ ಯೋಜನೆಗಳು ಸವಲತ್ತುಗಳನ್ನು ಕಟ್ಟಕಡೆಯ ವ್ಯಕ್ತಿ ಅಂತ್ಯೋದಯ ಅಂತೇಳಿ ನಾವೇನು ಹೇಳ್ತೀವಿ ಅದರ ಮುಖಾಂತರ ನಾವು ಕಟ್ಟಕಡೆಯ ವ್ಯಕ್ತಿಯವರಿಗೆ ಮುಗಿಸುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾಮಾನ್ಯ ನಾನು ಹೇಳಿದ ಹಾಗೆ ಎಲ್ಲರೂ ಸಹ ಇದರ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಜನರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಸರ್ಕಾರವು ಸಹ ತನ್ನ ಯೋಜನೆಗಳನ್ನು ರೂಪಿಸೋದರಲ್ಲಿ ಹೆಲ್ಪ್ಲೈನ್ ಅಂತ ದೃಷ್ಟಿಯಲ್ಲಿ ಆಗಲಿ ಸಹಾಯವಾಣಿಯಲ್ಲಿ ಆಗಲಿ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಾಗಲಿ ಅದು ಅವೇರ್ನೆಸ್ ಕ್ಯಾಂಪ್ಗಳು ಮಾಡೋದ್ರ ಮುಖಾಂತರವಾಗಲಿ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇದು ಒಂದು ರೂಪವಾಗಿ ಈಗ ಪ್ರಧಾನಮಂತ್ರಿ ಒಂದು ವಿಕಾಸ್ ಮಿಷನ್ ಅಂತ ಏನು ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ಅವರು ಹಳ್ಳಿಗಳಿಗೂ ಸಹ ತಲುಪಿಸಿ ಜನರಿಗೆ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಸರ್ಕಾರದ ಯೋಜನೆಗಳು ಯಾರೂ ಸಹ ಆರೋಗ್ಯ, ಶೈಕ್ಷಣಿಕ ಮತ್ತು ನಮ್ಮ ಸಾಮಾಜಿಕ ದೃಷ್ಟಿಯಿಂದ ಹಿಂದುಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಮಾಡುವಂಥ ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನಾನು ಅವ್ರಿಗೆ ಹೇಳಿದ ಹಾಗೆ ಒಂದು ಪಕ್ಷಾತೀತವಾಗಿ ಒಂದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಸರ್ಕಾರದ ಒಂದು ಯೋಜನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಮುಗಿಸುವ ದೃಷ್ಟಿಯೊಳಗಡೆ ತಮ್ಮ ಪಾತ್ರವನ್ನು ನಿಭಾಯಿಸ್ತಾರೆ ಮತ್ತು ಅದರ ವಿಶ್ವಾಸ ಇದೆ. ಆ ನಿಭಾಯಿಸಿ ಅವರೆಲ್ಲರೂ ಯಶಸ್ವಿ ಆಗಲಿ ಮತ್ತು ಜನರಿಗೆ ಅದನ್ನು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. इसी तौर पर हर बिला मज़हब व तफरीक़ व मिल्लत के तमाम तबक़े में जो भी समाजी या फिर दीगर खिदमात हैं उन खिदमात के दायरे को वसी करते हुए सरकारी जितनी भी स्कीम हैं, सेंट्रल गवर्नमेंट मरकज़ी हुकूमत की हो, रियासती हुकूमत की हो, उन स्कीमों के बारे में जानकारी देना प्रधानमंत्री विकास मिशन के अहम अगराज़ व मकासद में से है. और ये मिशन रियासत कर्नाटक के ज़िलों को, डिस्ट्रिक्टों को तमाम जो है पहुँचकर वहाँ पर तमाम तलबा व तालिबात के, गरीबों के और दीगर मसाइल को जो है ये तमाम ये करके इसकी एक रिपोर्ट बनाकर और उनको किस तरीक़े से उनके मसाइल हल किए जाएं ये तमाम जो है जानकारी देंगे और उन मसाइल को हल करने की बखूबी ये तंजीम कोशिश करेगी. मैं कर्नाटक का प्रेसिडेंट होकर नरेंद्र मोदी विकास मिशन के अंदर आया हूँ और यहाँ के फलाह व बहबूदी के लिए, हिंदुस्तान के फलाह व बहबूदी के लिए जो नरेंद्र मोदी का विज़न है, इस विज़न को हर खरिये तक पहुँचाना, हर ताल्लुक, हर डिस्ट्रिक्ट तक पहुँचाने का काम करने के लिए हमें यहाँ पे एक प्रोग्राम उठाए हैं. ये मिशन के ये विज़न की क्या रहता है बोले तो नरेंद्र मोदी जी का जो भी कॉन्सेप्ट है वो कॉन्सेप्ट सब लोगों तक पहुँचना है. ये हमें कर्नाटका स्टेट के अंदर बाड़ी बना को हर तरह के ज़िले के अंदर और कर्नाटका स्टेट के अंदर पूरा ताल्लुक के अंदर और विलेजेस के अंदर इसकी बाड़ी बना को इंशाल्लाह नेक्स्ट आपको मुखातिब हो. ಇವತ್ತು ನಾವು ಇಲ್ಲಿ ಸೇರಿರತಕ್ಕಂಥ ಉದ್ದೇಶ ಏನು, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಲಿಕ್ಕೆ ಅವರು ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಅವರ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಕೂಡ ಅದರ ಬಗ್ಗೆ ಕೈ ಜೋಡಿಸ್ತಾ ಇದೆ. ಪ್ರಸ್ತುತ ಇವತ್ತಿನಲ್ಲಿ ಏನು ವಿಕಾಸ ಅಂತ ಎಲ್ಲರಿಗೂ ಒಂದೇ ಇದು ಎಲ್ಲರಿಗೂ ಸಿಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅಂದರೆ ಈಗ ಅನೇಕರು ಅನೇಕ ರೀತಿಯಲ್ಲಿ ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಧರ್ಮಗಳ ಮೌಲಿಕತ್ವ ಒಂದೇ ಅನ್ನತಕ್ಕಂಥ ವೇದಿಕೆ ಮೇಲೆ ಮಾತ್ರ ಘೋಷಣೆ, ಅದು ಅನುಷ್ಠಾನದಲ್ಲಿ ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಅಂತ ಭಾಳಷ್ಟು ಧರ್ಮಗಳ ಗೊಂದಾಟ ಇದೆ. ಇದಕ್ಕೆಲ್ಲವೂ ತೆರೆ ಎಳಿಬೇಕು. ಇಲ್ಲಿ ರಾಷ್ಟ್ರದಲ್ಲಿ ಯಾವುದೇ ನೀವು ಸರ್ಕಾರದ ಧುರೀಣರು ಕಾಯ್ದೆಗಳು ಮಾಡಬೇಕಾದರೆ ಎಲ್ಲಕ್ಕೂ ಹೊಂದ್ಕೊಡುವ ರೀತಿಯಲ್ಲಿ ಮಾಡಬೇಕು. ಅದಾಗ್ತಾ ಇಲ್ಲ. ಅದಕ್ಕೆ ಗೊಂದಲ ಹೇಳ್ತಾ ಇದೆ. ಯಾವುದೇ ಸರ್ಕಾರ ಬರಲಿ ಧರ್ಮ ಉಳಿಬೇಕಾಗಿದೆ. ಅದು ಕ್ರೈಸ್ತ ಧರ್ಮ ಇರ್ಬೋದು, ಮತ್ತೊಂದಿರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಮಠಗಳಿರ್ಬೋದು. ಆದರೆ ನೀವು ಕಾಯ್ದೆಗಳು ಮಾಡ್ತಕ್ಕಂಥ ಅಯೋಗ್ಯರುಗಳು, ನೀವು ಸರ್ಕಾರದಲ್ಲಿ ಏನು ಕುರ್ಚಿ ಮೇಲೆ ಕೂತಿದ್ದೀರಲ್ಲ, ನೀವು ಅದನ್ನು ಪರಿಜ್ಞಾನ ಇಡಬೇಕು. ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಿ ವೇದಿಕೆ ಮೇಲೆ. ಆ ಹಿಂದೂ ರಾಷ್ಟ್ರದಲ್ಲಿ ಇರತಕ್ಕಂಥ ಎಲ್ಲ ಧರ್ಮಗಳಿಗೆ ಧಕ್ಕೆ ಬರದಾಗಿ ನೋಡಿಕೊಳ್ಳೋದು ನೀವು ಮಾಡಬೇಕಾದಂಥ ಕಾಯ್ದೆ, ಅದನ್ನು ತನ್ನಿ ಅಂತ ನಾನು ಇವತ್ತು ಆಗ್ರಹಪಡಿಸ್ತೀನಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ನಮಗೆ
ಎಲ್ಲ ಧರ್ಮ ಸಂಸ್ಥೆಗಳು ಉಳಿಬೇಕು. ಇತ್ತೀಚೆಗೆ ಅನೇಕ ಘಟನೆಗಳು ತಾವು ನೋಡಿದ್ದೀರಾ. ಇವತ್ತು ಪುರಾತತ್ವ ಇಲಾಖೆಯಲ್ಲಿ ಯಾವುದೇ ಇರಲಿ, ಅದು ಚರ್ಚ್ ಇರಲಿ, ಮಸೀದಿ ಇರಲಿ, ಮಠ ಇರಲಿ, ಕಾಪಾಡಬೇಕು ಅಂತ ಇದೆ. ಅದು ಅರ್ಥ ಗೊತ್ತಿಲ್ಲ ಅಂಥ ಅಯೋಗ್ಯರುಗಳು ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ. IAS ಓದ್ಕೊಂಡಿರ್ತಾರೆ, ಇಂಗ್ಲೀಷ್ ಗೊತ್ತಿಲ್ಲ, ಕನ್ನಡ ತಿಳಿಯೋದಿಲ್ಲ. ಇಂಥವ್ನು ತೊಗೊಂಡೋಗಿ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಹೊಡಿರಿ ಬೆಳಗ್ಗೆ ದೇವಸ್ಥಾನ ಅಂತಾರೆ. ಇದು ನ್ಯಾಯನಾ? ಅವ್ರ ಬಗ್ಗೆ ನೀವೇನು ಕ್ರಮ ತೊಗೊಂಡ್ರಿ? ಇದುವರೆಗೂ ಕೂಡ ತೊಗೊಳ್ತಾ ಇಲ್ಲ. ಅದು ತಪ್ಪದು. ಅದಕ್ಕೋಸ್ಕರ ಆಮೇಲೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಸುದ್ದಿ ಮಾಧ್ಯಮದಲ್ಲಿ ಭಾಳ ಚೆನ್ನಾಗಿ ಪ್ರತಿಬಿಂಬಿಸಿದ್ದೀರಾ. ನನಗೆ ಭಾಳ ಸಂತೋಷ ಆಗುತ್ತೆ ಅದ್ರ ಬಗ್ಗೆ. ಪತ್ರಿಕಾ ಧರ್ಮದಲ್ಲಿ ನಿಲ್ಲಿಸ್ತಕ್ಕಂಥವ್ರನ್ನ ಅಲ್ಲಿ ನಾಮಕರಣ ಮಾಡಿ MLCಗೆ ಮಾಡ್ತೀರಾ, ಸಾಹಿತಿಗಳು ಮಾಡ್ತೀರಾ. ಯಾವುದೋ ಕಾಲದಲ್ಲಿ ಅವನು ಮಿನಿಸ್ಟರ್ ಆಗಿರ್ತಾನೆ, 4 ಸಲ MLA ಆಗಿರ್ತಾನೆ, ಅಂಥವ್ನು ಸೋತೋಗಿರ್ತಾನೆ, ಜನ ಅವ್ರನ್ನ ವಜಾಗಿದೆ ಅಂಥವ್ರು ಮತ್ತೆ ನೀವು MLC ಮಾಡ್ತೀರಿ. ಇದು ನಿಮ್ಮ ಧರ್ಮನ? ಇದು ಸನಾತನ ಧರ್ಮನ? ಇದು ವೈದಿಕ ಧರ್ಮನ? ಇದು ಎಲ್ಲ ಧರ್ಮಗಳಿಗೆ ಮೌಲಿಕತ್ವ ಅಲ್ಲಿದೆಯಾ? ನಿಜವಾಗಿ ಕೂಡ ಸಾಹಿತಿಗಳಿಗೆ ಕೊಡ್ರಿ, ಅವ್ರು ಪ್ರತಿನಿಧಿಸ್ತಾರೆ. ನಿಜವಾದ ಪ್ರತಿನಿಧಿಗಳನ್ನೆಲ್ಲ ಸಹ ಮಾಡಿ ರಾಜ್ಯಸಭೆಗೆ, ಲೋಕಸಭೆಗೆ ಅದನ್ನು ಪ್ರತಿನಿಧಿಸ್ತಾರೆ. ಇವತ್ತು ಇಷ್ಟು ಧರ್ಮಕ್ಕೆ ಚ್ಯುತಿ ಬಂದರೂ ಕೂಡ ವಿಧಾನಸಭೆಯಲ್ಲಾಗಲಿ, ವಿಧಾನ ಪರಿಷತ್ತಿನಾಗಲಿ, ಲೋಕಸಭೆಯಲ್ಲಾಗಲಿ ಅದ್ರ ಬಗ್ಗೆ ಹೇಳ್ತಕ್ಕಂಥ ತಾಕತ್ತು ಯಾರಿಗೂ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಧಾರ್ಮಿಕ ಮುಖಂಡರುಗಳು, ಎಲ್ಲ ಜನಾಂಗದಲ್ಲೂ ಧಾರ್ಮಿಕ ಮುಖಂಡರು ಒಮ್ಮೊಮ್ಮೆ ಒಬ್ಬೊಬ್ಬರು ಮಾಡಿ ಅಂತ ನಾನು ಆಗ್ರಹ ಮಾಡಿಸ್ತೀನಿ. ಯಾಕೆಂದರೆ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ. ಇವರಿಗೆ ಕುರ್ಚಿ ಬೇಕಾಗಿರುತ್ತೆ, ಇವರಿಗೆ ಸ್ಥಾನ ಬೇಕಾಗಿರುತ್ತೆ, ಮಂತ್ರಿ ಪದವಿ ಬೇಕಾಗಿರುತ್ತೆ. ಧರ್ಮ ಬೇಡ, ನೀತಿ ಬೇಡ, ಯಾವುದೂ ಬೇಡ. ಹೇಳಿಕೆ ವಸುದೈವ ಕುಟುಂಬಕಂ, ಇಡೀ ವಿಶ್ವೇ ನಮ್ಮ ಕುಟುಂಬ. ಎಂಥ ಕುಟುಂಬ? ವಿಶ್ವ ಕುಟುಂಬ. ಧರ್ಮ ಉಳಿದ್ರೆ ನೀವು, ಧರ್ಮ ಅಂದರೆ ಏನು? ಪತತಿ ಪತಂತಿ ಪತಿಷ್ಯಂತಿ ಸಹೇವ ಧರ್ಮ. ಬಿದ್ದವನು, ಬೀಳುವವನು, ಬೀಳುತ್ತಿರುವವನು ಉದ್ಧರಿಸುವುದೇ ಧರ್ಮ. ಅದೇ ಹಿಂದೂ ಧರ್ಮ. ಹಿಂದೂ ಧರ್ಮ ಅನ್ನೋದಕ್ಕಂಥದ್ದನ್ನು ಒಂದು ಸಂವಿಧಾನದಲ್ಲಿ ಇನ್ನೂ ಸೇರಿಸಿಲ್ಲ ನೀವು. ಇಸ್ಲಾಂ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಬುದ್ಧ ಧರ್ಮ ಇದೆ, ಎಲ್ಲ ಧರ್ಮ ಇದೆ. ಹಿಂದೂ ಧರ್ಮ ಅಂತ ಹೇಳ್ತೀರ ನೀವು. ಹಿಂದೂ ಧರ್ಮ ಸಂವಿಧಾನ ಯಾಕೆ ಸೇರಿಸಿಲ್ಲ ಇನ್ನೂ? ಅದ್ರ ಬಗ್ಗೆ ಯಾಕೆ ನಿಮ್ಮ ಹೋರಾಟ ಇಲ್ಲ ಅಂತ ನಾನು ಕೇಳ್ತೀನಿ ಈ ಸಂದರ್ಭದಲ್ಲಿ. ಅದು ಆಗಬೇಕು ಮೊದಲು. ಇದೇ ಬಿಟ್ಬಿಡಿ ನೀವು. ಮತ್ತು ಈ ಮತಾಂತರದಲ್ಲಿ ಇವಾಗ ನಾನು ಕೇಳ್ತೀನಿ, ಇವತ್ತಿಂದಲೇ ಮತಾಂತರ ಯೋಜನೆ ಅನುಮೋದನೆ ಮಾಡಿದರೆ ಸ್ವಾಗತ ಮಾಡ್ತೀವಿ ನಾವು. ಎಲ್ಲ ಧರ್ಮದವರು ಸ್ವಾಗತ ಮಾಡ್ತೀವಿ. ಯಾರು ಯಾವ ಧರ್ಮದಲ್ಲಿದ್ದಾರೋ ಅಲ್ಲೇ ಇರಬೇಕು. ತನ್ನ ಸವಲತ್ತುಗಳಿಗೋಸ್ಕರ ಬೇರೆ ಧರ್ಮಕ್ಕೆ ಹೋಗ್ಬಿಟ್ಟು ಈಗ ಸರ್ಕಾರ ಅನುಮೋದನೆ ಮಾಡಿದೆ ಅಂದ್ಬಿಟ್ಟು ನೀನು ಕ್ರೈಸ್ತನಾಗು, ಇಸ್ಲಾಂ ಧರ್ಮಕ್ಕಾಗು, ಹಿಂದೂ ಧರ್ಮಕ್ಕೆ ಬುದ್ಧ ಯಾವುದೇ ಹೋಗು, ಆ ಧರ್ಮ ಕಾಪಾಡು. ಇವತ್ತು ನಿನಗೆ ಅವಕಾಶ ಇದೆ. ಅದೆಷ್ಟೇ ಕೋಟಿಗಳ ಹಣ ಖರ್ಚಾಗಲಿ, ನಾನು ನಿಮ್ಮನ್ನೆಲ್ಲ ಪರಿವರ್ತನೆ ಮಾಡಿಕೊಡ್ತೀನಿ. ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಧರ್ಮಕ್ಕೆ ಬರ್ತೀರಾ, ಬನ್ನಿ. ದೀನ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಯಾವುದೋ ಅಂಶಕ್ಕೆ ನೀವು ತೊಗೊಂಡು ಬೇರೆ ಧರ್ಮಕ್ಕೆ ಸೇರಿಸ್ಕೊಂಡ್ಬಿಟ್ರು. ಆ ದಲಿತರಿಗೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಮಾಡಿದ್ರು ಅದು ಆ ಸವಲತ್ತುಗಳು ವಂಚಿತರಾಗ್ತಾರೆ. ಅಂದರೆ ದೀನ ದಲಿತರು ಉದ್ಧಾರ ಮಾಡ್ತೀರಿ ನೀವು. ದೀನ ದಲಿತರು ಉದ್ಧಾರ ಮಾಡಬೇಕಾದ್ರೆ ಅವ್ರ ಮತಾಂತರಕ್ಕೆ ಏನು ಹೋಗಿದ್ದಾರೆ ಅವ್ರು ವಾಪಸ್ ಬರಲಿಕ್ಕೆ ಸ್ವಾಗತ ಮಾಡ್ತಾರಲ್ಲ, ಎಲ್ಲ ಸವಲತ್ತುಗಳು ಕೊಡಿ ಅವರಿಗೆ. ಆವಾಗ ದೀನ ದಲಿತರು ಉದ್ಧಾರ ಆಗುತ್ತೆ, ಎಲ್ಲ ಜನಾಂಗದ ಸಮನ್ವಯತೆ ಆಗುತ್ತೆ. ಆದರೆ ನಾವೆಲ್ಲ ಭಾರತೀಯರಾಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ. ಇನಾಯತುಲ್ಲಾ ಶರೀಫ್ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಇವತ್ತು? ನೋಡಿ, ಇನಾಯತುಲ್ಲಾ ಶರೀಫ್ ನಮಗೆ ಬಹಳ ಬೇಕಾದವರು, ನಮ್ಮ ಸಂಪರ್ಕದಲ್ಲಿ ಇರತಕ್ಕಂಥ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ. ನಿಜವಾಗಿ ಕೂಡ ಅವರು ಹಿಂದೂ ಧರ್ಮ ಅಂತ ಅಲ್ಲ, ಭಾರತೀಯ ಸನಾತನ ಧರ್ಮದ ಒಬ್ಬ ನೇತಾರ ಅಂತ ನಾನು ಕರಿತೀನಿ ಈ ಸಂದರ್ಭದಲ್ಲಿ. ಅವರಿಗೆ ಏನು ಇವತ್ತು ಈ ವಿಕಾಸ ವೇದಿಕೆ ಅಧ್ಯಕ್ಷರು ಮಾಡಿದ್ದಾರೆ, ಖಂಡಿತ ಅವರು ನಾವು ಎಲ್ಲ ಸೇರಿ ಇಲ್ಲಿಂದ ಜಾಗೃತಗೊಳಿಸ್ತೀವಿ. ಅಲ್ಲಿ ಅವರು ಮೋದಿಯವರು ಹೇಳಿರ್ಬೋದು, ಅಲ್ಲಿ ಹೇಳಿದ ತಕ್ಷಣ ಅದು ಜಾರಿಗೆ ಬರೋದಿಲ್ಲ. ಇಲ್ಲಿ ನಮ್ಮಂಥ ಎಲ್ಲ ಇಟ್ಕೊಂಡು ಏನು ಇವತ್ತು ಇದಾದ ಶರೀಫ್ ಅವರು ಹೋಗಿದ್ದಾರಲ್ಲ, ಅವರಿಂದಲೇ ಅದು ಬೆಳಕು ಕಾಣುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಂದಿರೋವಂಥದ್ದು ಮೇಯ್ನಾಗಿ ಪ್ರಧಾನಮಂತ್ರಿಯವರ ಏನೆಲ್ಲ ವಿಷನ್ಗಳಿದೆ ಮತ್ತು ಇನ್ನು 25 ವರ್ಷಗಳ ಕಾಲ ಅವ್ರದ್ದೇನು ಪ್ಲ್ಯಾನ್ ಇದೆ ಅದನ್ನು ಹಳ್ಳಿಯಿಂದ ಡೆಲ್ಲಿವರೆಗೂ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಈಗ ನಾನು ಯುವಕನಾಗಿ ರೆಪ್ರೆಸೆಂಟ್ ಮಾಡೋದೇನೆಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇದೆ. ಆಗ ಕೂಡ BJP ಸರ್ಕಾರಕ್ಕೆ ಬರುವಾಗ ಕೂಡ ಮಾಡಿತ್ತು. ಬಟ್ ಅದು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದು ಆಗಿಲ್ಲ ಅಂತ. ಬಟ್ ಅದನ್ನು ಅರಿವು ಮೂಡಿಸ್ಬೇಕಾಗಿದೆ. ಎಷ್ಟಾಗಿದೆ, ಏನಾಗಿದೆ ಅದ್ರ ಬಗ್ಗೆ ಅರಿವಿಲ್ಲ. ಎಲ್ಲರೂ ಈಗ ಹೇಳ್ಬಿಡ್ತಾರೆ ಏನೂ ಆಗಿಲ್ಲ ಅಂತ. ಏನೂ ಆಗಿಲ್ಲ ಅಲ್ಲ, ಆಗಿದೆ. ಸೊ ಅದೇ ಥರ ಅನ್ಎಂಪ್ಲಾಯ್ಮೆಂಟು ಇರೋ ಕಡೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಾಗ ಅದನ್ನೇ ಪ್ರತಿಯೊಬ್ಬರು ಹಳ್ಳಿಯಲ್ಲಿರೋರಿಗೂ, ಈಗ ಹಳ್ಳಿಯಲ್ಲಿ ಎಲ್ಲರೂ ಓದ್ತಾರೆ ಬಟ್ ಅವರಿಗೆ ಬಂದಾಗ ಜಾಬ್ ಆಪರ್ಚುನಿಟೀಸ್ಗಳು ಏನಿದೆ, ಏನು ಮಾಡಬೇಕೇನೋ ಗೊತ್ತಿರಲ್ಲ. ಅದ್ರ ಸಲುವಾಗಿ ನಾವು ಪ್ರೈವೇಟ್ ಕಂಪ್ನಿಗಳ ಮೂಲಕ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋರಾಗಿರ್ಬೋದು. ಲೈಕ್ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಹೈರ್ ಮಾಡಿ ತರೋವಂಥದ್ದು, ಆ ಥರ ಪ್ರೋಗ್ರಾಮ್ಗಳನ್ನ ನಾವು ಪ್ರೈವೇಟಾಗಿ ಕೂಡ ಕಂಡಕ್ಟ್ ಮಾಡ್ತೀವಿ. ಅದು ಕೂಡ ಒಂದು ನರೇಂದ್ರ ಮೋದಿ ಅವರ ವಿಷನ್ ಕೂಡ. ಅನ್ಎಂಪ್ಲಾಯ್ಮೆಂಟ್ನ ತೆಗಿಬೇಕು ಅಂತ ಹೇಳಿದಾಗ ಪ್ರೈವೇಟ್ ಸೆಕ್ಟರ್ ಆಲ್ಸೋ ನೀಡ್ ಟು ಪಾರ್ಟಿಸಿಪೇಟ್ ಆಗುತ್ತೆ.
ಸೊ ಅದೊಂದು. ಅದೇ ಥರ ಎಲ್ಲ ವುಮನ್ ಅವರಿಗೂ ರೆಸ್ಪೆಕ್ಟ್ ಇರಬೇಕು. ಸೊ ಅದು ಕೂಡ ಒಂದು ನರೇಂದ್ರ ಮೋದಿ ಅವರ ವಿಷನ್ ಕೂಡ ಆಗಿದೆ. ಸೊ ಅದು ಕೂಡ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆ ನರೇಂದ್ರ ಮೋದಿ ವಿಕಾಸ್ ಮಿಷನ್ ಕಡೆಯಿಂದನೂ ಕೂಡ ನಾವು ಅದಕ್ಕೆ ಪ್ರಯತ್ನ ಪಡ್ತೇವೆ. ಏನೆಲ್ಲ ನರೇಂದ್ರ ಮೋದಿಯವರ ವಿಷನ್ಗಳಿದೆ ಅದನ್ನು ಕಾರ್ಯರೂಪಕ್ಕೆ ತರುವಾಗಿ ಒಂದು ಈ ಸಂಸ್ಥೆ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.